ಎಸ್ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯನ್ನು ಆರಂಭ ಮಾಡೋಣವೇ? ಇಂದು ನಾವು ಇತಿಹಾಸ ವಿಭಾಗದಲ್ಲಿ 8ನೇ ತರಗತಿಯಲ್ಲಿ ಅಧ್ಯಾಯ 8 ಅದು ಗುಪ್ತರು ಮತ್ತು ವರ್ಧನರು. ಭಾರತದ ಇತಿಹಾಸದಲ್ಲಿ ಅತ್ಯಂತ ವೈಭವಯುತವಾದಂತಹ, ಅಷ್ಟೇ ಸುಪ್ರಸಿದ್ಧವಾದಂತಹ ಆಡಳಿತವನ್ನು ನಡೆಸಿದ ಸಾಮ್ರಾಜ್ಯ ಅಂದರೆ ಅದು ಗುಪ್ತ ಸಾಮ್ರಾಜ್ಯ. ಜಗತ್ತಿನ ಇತಿಹಾಸದಲ್ಲಿ ಗುಪ್ತ ಸಾಮ್ರಾಜ್ಯದ ಆಡಳಿತವನ್ನು ಸುವರ್ಣಯುಗ ಎಂದು ಬಣ್ಣಿಸಲಾಗಿದೆ. ಸುವರ್ಣಯುಗದ ಆಡಳಿತವನ್ನು ನೀಡಿದಂತಹ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ. ಬಹಳಷ್ಟು ಎಲ್ಲ ವಿದ್ಯಾರ್ಥಿಗಳು ಇದನ್ನು ತಿಳಿಬೇಕಾಗಿರ್ತಕ್ಕಂಥದ್ದು. ಭಾರತೀಯರೆಲ್ಲರೂ ಸಹ ಈ ಒಂದು ಇತಿಹಾಸವನ್ನು ಅರಿಯಬೇಕು. ಕಾರಣ ಏನು ಅಂತಂದರೆ, ಈ ಅವಧಿಯಲ್ಲಿ ಮಹಾನ್ ಮೇಧಾವಿಗಳು, ಸಾಹಿತಿಗಳು, ಕವಿರತ್ನ ಕಾಳಿದಾಸ, ಕವಿರತ್ನ ಕಾಳಿದಾಸ ಅಂತಕ್ಕಂತಹ ಕವಿ, ನಾಟಕಕಾರ ರಚಿಸಿದಂತಹ ಕೃತಿಗಳು ಜಗತ್ಪ್ರಸಿದ್ಧವಾದ ಕೃತಿಗಳು. ಮೇಘದೂತ, ರಘುವಂಶ, ಕುಮಾರ ಸಂಭವ, ಜಗತ್ಪ್ರಸಿದ್ಧ ನಾಟಕ ಅಭಿಜ್ಞಾನ ಶಾಕುಂತಲ, ಕನ್ನಡದ ಶೇಕ್ಸ್ಪಿಯರ್ ಅಂತ ಕರೆಸಿಕೊಂಡಿರ್ತಕ್ಕಂತಹ ನಾಟಕಕಾರರು. ಇಂತಹ ಎಲ್ಲ ಸಾಹಿತ್ಯದ ಬೆಳವಣಿಗೆ, ಹಾಗೆ ಜಗತ್ ಪ್ರಸಿದ್ಧ, ಇವತ್ತಿಗೂ ಸಹ ನಾವು ಹೆಸರುಗಳನ್ನು ಕೇಳ್ತೀವಿ. ಧನ್ವಂತರಿ ವೈದ್ಯ, ಚರಕ ಪಂಡಿತ ವೈದ್ಯಶಾಸ್ತ್ರದಲ್ಲಿ, ಸುಶ್ರುತ ಶಸ್ತ್ರಚಿಕಿತ್ಸೆಯಲ್ಲಿ, ಆರ್ಯಭಟ ಎಂತಕ್ಕಂತಹ ಗಣಿತ ಶಾಸ್ತ್ರಜ್ಞ, ಖಗೋಳ ಶಾಸ್ತ್ರಜ್ಞ, ಇಂತಹ ಮಹಾನ್ ವಿಜ್ಞಾನಿಗಳು ಇದ್ದಂತಹ ಯುಗ. ವರಾಹಮಿಹಿರ ಖಗೋಳ ಶಾಸ್ತ್ರಜ್ಞ. ಅವತ್ತಿಗೆ ನಮ್ಮ ವಿಜ್ಞಾನದ ಬೆಳವಣಿಗೆಯನ್ನ ಜಗತ್ತಿಗೆ ತೋರಿಸಿಕೊಟ್ಟಂಥವ್ರು. ಅತ್ಯುತ್ಕೃಷ್ಟವಾಗಿರ್ತಕ್ಕಂತಹ ಲೋಹ ಇದರಲ್ಲಿ ಲೋಹ ತಯಾರಿಕೆಯಲ್ಲಿ ತರಬೇತಿ, ಅಷ್ಟು ಪರಿಣಿತಿ ಬಂದಿದ್ದಂತಹ ಕುಶಲಕರ್ಮಿಗಳು, ಕರಕುಶಲಕಾರರು, ಕೆಲಸಗಾರರು ಇದ್ದಂತಹ ಸಾಮ್ರಾಜ್ಯ. ಹೌದಲ್ವೇ? ನೋಡಿ, ಕೇಳೋದಕ್ಕೆ ನಮಗೆ ಎಂತಹ ಹೆಮ್ಮೆ ಅನಿಸುತ್ತೆ. ಅಂತಹ ವೈಭವದ ಸಾಮ್ರಾಜ್ಯದ ಆಡಳಿತವನ್ನ ಎಂದು ನಾವು ತಿಳ್ಕೊಳ್ಳೋಣ ಅಲ್ವೇ? ಎಸ್, ಓಕೆ, ಕಮ್ ಟು ದಿ ಲೆಸನ್. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ, ಕ್ರಿಸ್ತಪೂರ್ವ 300ರ ಅವಧಿಯಲ್ಲಿ ಭಾರತವನ್ನ ಆಳಿದಂತಹ ಮೌರ್ಯ ಸಾಮ್ರಾಜ್ಯ, ಹಾಗೆ ಮೌರ್ಯ ಸಾಮ್ರಾಜ್ಯದಲ್ಲೇ ಅತ್ಯಂತ ಜಗತ್ಪ್ರಸಿದ್ಧನಾದಂತಹ ಅರಸ ಅಶೋಕ ಚಕ್ರವರ್ತಿಯ ಆಡಳಿತದ ಬಗ್ಗೆ, ಅದಾದ ನಂತರ ಕುಶಾನರ ಬಗ್ಗೆ ಬಹಳಷ್ಟು ವಿವರವಾದಂತಹ ಅಭ್ಯಾಸವನ್ನು ನಾವು ಮಾಡಿದ್ದು. ಹಾಗೆ ಇವತ್ತು ಗುಪ್ತರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಾವು ತಿಳಿತಾ ಹೋಗೋಣ. ಭಾರತದ ಇತಿಹಾಸದಲ್ಲಿ ಗುಪ್ತ ಸಾಮ್ರಾಜ್ಯದ ಒಂದು ಕೀರ್ತಿ ಜಗಜ್ಜಗಿತವಾಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ಅವರ ಒಂದು ಆಡಳಿತ. ಹಾಗಾದರೆ ಈ ಸಾಮ್ರಾಜ್ಯದ ಸ್ಥಾಪಕ ಯಾರು? ಈ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆ ಆಯಿತು? ಸಾಮಾನ್ಯ ಶಕ 275ರಲ್ಲಿ, ಸಾಮಾನ್ಯ ಶಕ 275ರಲ್ಲಿ
ರಲ್ಲಿ ಈ ಸಾಮ್ರಾಜ್ಯದ ಸ್ಥಾಪನೆ ಆಗತ್ತೆ, ಗುಪ್ತ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಸ್ಥಾಪಕನೇ ಶ್ರೀಗುಪ್ತ ಎಂಬತಕ್ಕಂಥ. ಗುಪ್ತ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತಹ ವ್ಯಕ್ತಿಯೇ ಶ್ರೀಗುಪ್ತ. ಯಾರೋ ಶ್ರೀಗುಪ್ತ. ಈ ಶ್ರೀಗುಪ್ತನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡತಕ್ಕಂತಹ ಅನೇಕ ಗ್ರಂಥಗಳು ನಮಗೆ ಸಿಗ್ತವೆ. 275ರಲ್ಲಿ ಈ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾರೆ. ಪಾಟಲಿಪುತ್ರ ಇವರ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಗುಪ್ತ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರವಾಗಿತ್ತು. ಇದನ್ನ ಕೇಂದ್ರವಾಗಿ ಇಟ್ಟುಕೊಂಡು ಈ ಶ್ರೀಗುಪ್ತನು ಆಡಳಿತವನ್ನ ಆರಂಭಿಸಿದನು. ಅನೇಕ ಈ ಒಂದು ಸಾಮ್ರಾಜ್ಯದ ಬಗ್ಗೆ ನಮಗೆ ದಾಖಲೆಗಳನ್ನು ಒದಗಿಸ್ತಕ್ಕಂತಹ ಅನೇಕ ಶಾಸನಗಳು, ಗ್ರಂಥಗಳು ಮತ್ತು ವಿದೇಶಿ ಬರಹಗಾರರು ಬರೆದಿರ್ತಕ್ಕಂತಹ ಪ್ರವಾಸಿ ಕಥನಗಳು ನಮಗೆ ಸಿಗ್ತವೆ. ಅದರಲ್ಲೂ ಈ ಗುಪ್ತರ ಬಗ್ಗೆ ನಾವು ಹೆಚ್ಚಿನ ಅಂಶಗಳನ್ನು ತಿಳಿಬೇಕು ಅಂತಂದರೆ ಅದಕ್ಕೆ ಸಿಗ್ತಕ್ಕಂತಹ ಪ್ರಮುಖವಾದ ಆಕಾರ ಗ್ರಂಥಗಳೆಂದರೆ, ಒಂದು ಅಲಹಾಬಾದಿನ ಸ್ತಂಭ ಶಾಸನ, ಹಾಗೆ ವಿಶಾಖದತ್ತ ರಚಿಸಿರುವ ಕೃತಿ ಮುದ್ರಾ ರಾಕ್ಷಸ, ಮತ್ತು ವಿಶಾಖದತ್ತನೇ ಮತ್ತೊಂದು ಕೃತಿಯನ್ನು ರಚಿಸಿರ್ತಕ್ಕಂಥದ್ದು ಅದು ದೇವಿ ಚಂದ್ರಗುಪ್ತ ಎಂಬತಕ್ಕಂತಹ ಕೃತಿ. ಅದರಲ್ಲೂ ಸಹ ವಿಶಾಖದತ್ತನ ಮುದ್ರಾ ರಾಕ್ಷಸ ಕೃತಿ ಏನಿದೆ, ಇದು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಬಹಳಷ್ಟು ವಿವರಣೆಯನ್ನ ನಮಗೆ ಮತ್ತು ಅಂದಿನ ಕಾಲದ ಆ ಸಾಮ್ರಾಜ್ಯದ ಆಡಳಿತ, ರಾಜವಂಶ ಅವರೆಲ್ಲದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಈ ವಿಶಾಖದತ್ತನ ಮುದ್ರಾ ರಾಕ್ಷಸ ಎಂಬತಕ್ಕಂತಹ ಕೃತಿ ನಮಗೆ ಒದಗಿಸಿಕೊಡುತ್ತದೆ. ಹಾಗೆ ಮತ್ತೊಂದು ಮಹಾನ್ ಕೃತಿ ಅವಧಿಯಲ್ಲಿ ರಚಿತವಾಗಿರ್ತಕ್ಕಂಥದ್ದು ಈ ಒಂದು ಸಾಮ್ರಾಜ್ಯದ ಬಗ್ಗೆ ಆಕರ ಗ್ರಂಥವಾಗಿ ಪರಿಣಮಿಸಿರ್ತಕ್ಕಂತಹ ಕೃತಿ ಎಂದರೆ ಅದು ರಾಜಶೇಖರ ಎಂಬತಕ್ಕಂತಹ ಕವಿ ರಚಿಸಿದಂತಹ ಕಾವ್ಯ ಮೀಮಾಂಸೆ ಎಂಬತಕ್ಕಂತಹ ಕೃತಿ. ವಿಶಾಖದತ್ತನ ಮುದ್ರಾ ರಾಕ್ಷಸ ಹಾಗೆ ರಾಜಶೇಖರ ಕೃತಿ ರಚಿಸಿರುವ ಕಾವ್ಯ ಮೀಮಾಂಸೆ, ಈ ಕೃತಿಗಳು ಈ ಗುಪ್ತ ಸಾಮ್ರಾಜ್ಯದ ಬಗ್ಗೆ ನಮಗೆ ಹೆಚ್ಚಿನ ವಿವರಗಳನ್ನು ಒದಗಿಸಿಕೊಡ್ತವೆ. ಅಷ್ಟೇ ಅಲ್ಲದೆ ಆ ಅವಧಿಯಲ್ಲಿ ಇದ್ದಂತಹ ಕಾಳಿದಾಸ ರಚಿಸಿದಂತಹ ಕೃತಿಗಳು, ಅದರಲ್ಲೂ ಸಹ ಕಾಳಿದಾಸರ ಜಗತ್ಪ್ರಸಿದ್ಧವಾದಂತಹ ನಾಟಕಕಾರ, ಸಾಹಿತಿ, ಕವಿ ಆಗಿದ್ದಂಥದ್ದು. ಅವನ ಮೇಘದೂತ ಎಂಬತಕ್ಕಂತಹ ಕೃತಿ, ಹಾಗೆ ರಘುವಂಶ, ಕುಮಾರ ಸಂಭವ, ಇಂತಹ ಅನೇಕ ಕೃತಿಗಳು ಈ ಗುಪ್ತರ ಬಗ್ಗೆ ನಮಗೆ ಹೆಚ್ಚಿನ ವಿವರಗಳನ್ನು ಒದಗಿಸಿಕೊಡ್ತವೆ ಮತ್ತು ಆ ಸಾಮ್ರಾಜ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೇವೆ. ಇದೇ ಅವಧಿಯಲ್ಲಿ ಭಾರತಕ್ಕೆ ಬೇರೆ ಬೇರೆ ದೇಶಗಳಿಂದ ಪ್ರವಾಸಿಗರಾಗಿ ಬಂದಂತಹ ಪಾಹಿಯಾನ್, ಹುಯಾನ್ ಸ್ಯಾಂಗ್, ವರಹಾಮಿಹಿರ ಇರ್ತಕ್ಕಂಥವರು ಅಲ್ಲ, ಇತ್ಸಿಂಗ್ ಎಂತಕ್ಕಂಥವರು ಈ ಸಾಮ್ರಾಜ್ಯದ ಬಗ್ಗೆ ನಮಗೆ ಹೆಚ್ಚಿನ ಇತಿಹಾಸವನ್ನ ತಿಳಿಸಿಕೊಡೋದಕ್ಕೆ ಸಾಧ್ಯತೆ ಆಗಿದೆ. ಗುಪ್ತರ ಮೊದಲ ದೊರೆ ಮತ್ತು ಐತಿಹಾಸಿಕ ಪುರುಷರೆಂದೇ ಕರೆಸಿಕೊಳ್ತಕ್ಕಂಥವನು ಶ್ರೀಗುಪ್ತ ಈ ಒಂದು ಸಾಮ್ರಾಜ್ಯದ ಸ್ಥಾಪಕನಾಗಿ ಕಾಣಿಸಿಕೊಳ್ತಾನೆ ಮತ್ತು ಆ ಸಾಮ್ರಾಜ್ಯವನ್ನ ಕಟ್ಟುವಲ್ಲಿ ಶ್ರೀಗುಪ್ತರ ಪಾತ್ರ ಬಹಳಷ್ಟು ಪ್ರಮುಖವಾದದ್ದು ಆಗಿರುತ್ತದೆ. ಇದಾದ ನಂತರ ಬರ್ತಕ್ಕಂಥವನೇ ಈ ಗುಪ್ತ ಸಾಮ್ರಾಜ್ಯದ ಪ್ರಥಮ ಅರಸ ಅಂತ ಕರೆಸಿಕೊಳ್ತಕ್ಕಂಥವನು. ಅಷ್ಟೇ ಅಲ್ಲದೆ ಗುಪ್ತ ಸಾಮ್ರಾಜ್ಯದ ಐತಿಹಾಸಿಕ ಪುರುಷ ಅಂತ ಕರೆಸಿಕೊಂಡಂತಹ ಬೇರೆ ವ್ಯಕ್ತಿ ಆತನೇ ಒಂದನೇ ಚಂದ್ರಗುಪ್ತ. ಒಂದನೇ ಚಂದ್ರಗುಪ್ತನ ಆಡಳಿತದ ಅವಧಿಯಲ್ಲೇ ಗುಪ್ತ ಸಾಮ್ರಾಜ್ಯವು ಸಾಕಷ್ಟು ವೈಭವವನ್ನು ಕಾಣುತ್ತೆ. ಅಷ್ಟೇ ಅಲ್ಲದೆ ಇದು ಸಾಕಷ್ಟು ವಿಸ್ತಾರತೆಯನ್ನ ಪಡೆದುಕೊಳ್ಳುತ್ತೆ. ಈತ ಲಿಚ್ಛವಿ ರಾಜಕುಮಾರಿಯಾದ
ಕುಮಾರದೇವಿಯನ್ನ ಈತನು ಮದುವೆಯಾದನು. ಇದರಿಂದ ಈ ಗುಪ್ತ ಸಾಮ್ರಾಜ್ಯದ ಒಂದು ಸಾಮರ್ಥ್ಯ, ಶಕ್ತಿ, ಸೈನಿಕ ಇದು ಮತ್ತಷ್ಟು ಹೆಚ್ಚಾಗ್ತಾ ಹೋಯಿತು. ಗುಪ್ತರ ಪ್ರತಿಷ್ಠೆ ಇತಿಹಾಸದಲ್ಲಿ ಹೆಚ್ಚಿಗೆ ಆಯಿತು. 1ನೇ ಚಂದ್ರಗುಪ್ತನ ಆಡಳಿತದ ಅವಧಿ ಸಾಮಾನ್ಯ ಶಕ 319ರಿಂದ ಆರಂಭವಾಗುತ್ತೆ. ಈತ 319ರಲ್ಲಿ ಪಟ್ಟಕ್ಕೆ ಬರ್ತಾನೆ, ಅಧಿಕಾರವನ್ನು ವಹಿಸಿಕೊಳ್ತಾನೆ. ಯಾರೋ 1ನೇ ಚಂದ್ರಗುಪ್ತ ಅಂತ. ಈತನೇ ಗುಪ್ತ ಸಾಮ್ರಾಜ್ಯದ ಪ್ರಾರಂಭದ ದೊರೆ ಅಂತ ಕರೆಸಿಕೊಂಡಿರ್ತಕ್ಕಂಥ. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಎಂತಕ್ಕಂಥವನು ಶ್ರೀಗುಪ್ತ ಎಂತಕ್ಕಂಥ. ಅಂದರೆ 1ನೇ ಚಂದ್ರಗುಪ್ತಗಿಂತ ಹಿಂದೆ ಇದ್ದಂಥವನು ಆತ. 1ನೇ ಚಂದ್ರಗುಪ್ತ ಅದಾದ ನಂತರ ಶ್ರೀಗುಪ್ತ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದ. ಅದಾದ ನಂತರ ಈತ ಅಧಿಕಾರಕ್ಕೆ ಬರ್ತಾನೆ. ಸಾಮಾನ್ಯ ಶಕ 319ರಲ್ಲಿ ಇವನು ಪಟಲಿಪುತ್ರದಲ್ಲಿ ಪಟ್ಟಾಭಿಷೇಕವನ್ನ ಮಾಡಿಸಿಕೊಳ್ತಾನೆ. ಅಲ್ಲಿಂದ ಭಾರತದ ಇತಿಹಾಸದಲ್ಲಿ ಒಂದು ಯುಗ ಆರಂಭವಾಗತ್ತೆ. ಆ ಯುಗವೇ ಗುಪ್ತ ಶಕೆ ಕ್ಯಾಲೆಂಡರ್ ಒಂದು ಆರಂಭ ಇದೆ. ಸಮುದ್ರಗುಪ್ತನ ಆಡಳಿತವನ್ನು ನಾವು ಗಮನಿಸೋದಾದ್ರೆ, ಇದಾದ ನಂತರ ಬರ್ತಕ್ಕಂಥವನೇ 1ನೇ ಚಂದ್ರಗುಪ್ತನ ನಂತರ. ನೋಡಿ, ಗುಪ್ತರ ಒಂದು ವಂಶಾವಳಿ ಹೇಗಿದೆ ಅಂತ ಗಮನಿಸಿದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ. ಶ್ರೀಗುಪ್ತ ಸ್ಥಾಪಕ, ನಂತರ ಪ್ರಾರಂಭದ ದೊರೆ 1ನೇ ಚಂದ್ರಗುಪ್ತ. 1ನೇ ಚಂದ್ರಗುಪ್ತನ ನಂತರ ಆತನ ಮಗ ಸಮುದ್ರಗುಪ್ತ. ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥವನೇ 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತನ ಆಡಳಿತದಂತಲ್ಲೂ ಗುಪ್ತರ ಒಂದು ಕೀರ್ತಿ ಉತ್ತುಂಗದ ಶಿಖರವನ್ನು ಹೇಳುತ್ತೆ. ಹಿಮಾಲಯದಿಂದ ಎತ್ತರಕ್ಕೆ ಹೋಗುತ್ತೆ. ಅಷ್ಟೇ ಅಲ್ಲದೆ ಸುವರ್ಣ ಅಕ್ಷರಗಳಲ್ಲಿ ಈ ಒಂದು ಸಾಮ್ರಾಜ್ಯ ಬರೆಸಿಕೊಳ್ಪಡುತ್ತೆ. ಹಾಗೆ ಗುಪ್ತರ ಆಡಳಿತವನ್ನ ಸುವರ್ಣ ಯುಗ ಎಂದು ಬಣ್ಣಿಸಲಾಗಿದೆ. ನೋಡಿ, ಸ್ವಲ್ಪ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಒಂದು ನಕ್ಷೆಯಲ್ಲಿ ಗುಪ್ತರ ಕಾಲದಲ್ಲಿದ್ದಂತಹ ಸಾಮ್ರಾಜ್ಯ ಹೇಗಿತ್ತು ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ವಿದ್ಯಾರ್ಥಿ, ಕಾಣಿಸ್ತಾ ಇದೆ ನಿಮಗೆ? ಎಸ್, ಲೋಕೆ. ಇದು ಗುಪ್ತ ಸಾಮ್ರಾಜ್ಯದ ಗುಪ್ತರ ಕಾಲದ ಭಾರತದ ಸಾಮ್ರಾಜ್ಯ. ನೋಡಿ, ಆಗಿನ ಪ್ರಮುಖವಾದಂತಹ ನಗರಗಳು, ಆಗ ಇದ್ದಂತಹ ಪ್ರಮುಖವಾದಂತಹ ಸ್ಥಳಗಳು, ಮುಖ್ಯವಾದ ಸ್ಥಳಗಳು: ತಕ್ಷಶಿಲೆ, ಥಾನೇಶ್ವರ, ಮಥುರಾ, ಅಯೋಧ್ಯ, ವಾರಣಾಸಿ, ಪ್ರಯಾಗ, ಪಟಲಿಪುತ್ರ, ಮಗಧ, ಉಜ್ಜಯಿನಿ. ಹೌದಾ? ಇವು ಉತ್ತರದಲ್ಲಿ ಇದ್ದಂತಹ ಬಹಳಷ್ಟು ಪ್ರಸಿದ್ಧವಾದಂತಹ ಸ್ಥಳಗಳಾಗಿವೆ. ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯನ್ನು ಹೊಂದಿದಂತಹ ಸ್ಥಳಗಳಿವು. ನಗರಗಳಾಗಿ, ವಿದ್ಯಾ ಕೇಂದ್ರಗಳಾಗಿ, ವ್ಯಾಪಾರದಲ್ಲಿ ಇದರಲ್ಲಿ ಭಾಳಷ್ಟು ಪ್ರಗತಿಯನ್ನು ಸಾಧಿಸಿ. ನಾವು ಆಗಾಗ್ಗೆ ಇಂದಿನ ಭಾರತದ ಇತಿಹಾಸವನ್ನು ಗಮನಿಸ್ತಾ ಇದ್ದಾಗ ಈ ಹೆಸರುಗಳು ಕಂಡು ಬರ್ತು ಕೇಳ್ತೇವೆ ನೋಡಿ. ಮಗಧ ದೇಶ, ಪಟಲಿಪುತ್ರ, ವಾರಣಾಸಿ, ಅಯೋಧ್ಯ, ಮಥುರಾ, ಥಾನೇಶ, ಉಜ್ಜಯಿನಿ, ತಕ್ಷಶಿಲಾ, ನಲಂದ. ನೋಡಿ, ಹೌದಲ್ವಾ? ಇವೆಲ್ಲವೂ ಸಹ ಗುಪ್ತರ ಒಂದು ಆಡಳಿತಕ್ಕೆ ಕೈಗನ್ನಡಿಯಾಗಿ ಇದ್ದಂತಹ ಸ್ಥಳಗಳಾಗಿದ್ದು. ಈ 1ನೇ ಚಂದ್ರಗುಪ್ತನ ಆಡಳಿತದ ಅವಧಿಯಲ್ಲಿ ಈ ಸಾಮ್ರಾಜ್ಯ ಬಹಳಷ್ಟು ವಿಸ್ತಾರತೆಯನ್ನು ಪಡೆದುಕೊಳ್ಳುತ್ತೆ. ಅದಾದ ನಂತರ ಈ 1ನೇ ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥವನೇ ಸಮುದ್ರಗುಪ್ತ. ವಿದ್ಯಾರ್ಥಿಗಳೇ, ಈಗ ನೀವು ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಗುಪ್ತರ ಕಾಲದ ಒಂದು ಸಾಮ್ರಾಜ್ಯದ ವಿಸ್ತೀರ್ಣತೆ ಹೇಗಿತ್ತು ಅಂತ. ನರ್ಮದಾ ನದಿಯಿಂದ ಪಶ್ಚಿಮಕ್ಕೆ ದಕ್ಷಿಣ ಭಾರತ ಇತ್ತು. ನರ್ಮದಾ ನದಿ ತಡದಲ್ಲಿ ಇಮ್ಮಡಿ ಪುಲಿಕೇಶಿ, 2ನೇ ಪುಲಿಕೇಶಿಯು ಹರ್ಷವರ್ಧನನನ್ನು ಸೋಲಿಸಿದಂತಹ ಒಂದು ಪ್ರಸಂಗ ಭಾರತದ ಇತಿಹಾಸದಲ್ಲಿ
ದೊಡ್ಡ ಚರಿತ್ರೆಯನ್ನೇ ಸೃಷ್ಟಿತು. ಹರ್ಷವರ್ಧನನ ಹರ್ಷಕ್ಕೆ ತಡೆ ಒಡ್ಡಿದಂತಹ ಒಂದು ಪ್ರಸಂಗ ಆಗಿತ್ತು ಪುಲಿಕೇಶಿಯದು. ಅದು ಮುಂದಿನ ಇದರಲ್ಲಿ ಬರುತ್ತೆ, ಆಗ ನೋಡೋಣ. ಒಟ್ಟಾರೆ ಈ ಗುಪ್ತ ಸಾಮ್ರಾಜ್ಯದ ಆಗಿನ ಪ್ರಮುಖವಾದಂತಹ ಸ್ಥಳಗಳು ತಕ್ಷಶಿಲೆ, ನಲಂದ, ಪ್ರಯಾಗ, ಉಜ್ಜಿನಿ, ಮಥುರಾ, ಥಾನೇಶ್ವರ, ಪಾಟಲಿಪುತ್ರ, ಅಯೋಧ್ಯ ಇವೆಲ್ಲವೂ ಸಹ ಆಗಿನ ಪ್ರಮುಖವಾದಂತಹ ವ್ಯಾಪಾರ ಕೇಂದ್ರಗಳು, ಸ್ಥಳಗಳು ಸಹ ಆಗ ಆಗಿದ್ದಂಥವಾಗಿದೆ. ಈಗ ನಾವು ಇಲ್ಲಿ ಈ ಒಂದು ಸಾಮ್ರಾಜ್ಯದ ಸ್ಥಾಪನೆಯಿಂದ ಹಿಡಿದು ಯಾಕೆ ಗುಪ್ತ ಸಾಮ್ರಾಜ್ಯ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಂದರೆ, ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕು ಭಾರತೀಯರು, ಈ ಒಂದು ಅವಧಿಯಲ್ಲಿ ಭಾರತದ ಮೇಲೆ ಏನು ಅನೇಕ ಪರಕೀಯರ ದಾಳಿಗಳು ನಡೀತಾ ಇದ್ದು, ಆ ದಾಳಿಯನ್ನು ಸ್ವಲ್ಪ ಮಟ್ಟಿಗಾದರೂ ತಡೆದಂತಹ ಸಾಮ್ರಾಜ್ಯಗಳು ಅಂದರೆ ಒಂದು ಮೌರ್ಯ ಸಾಮ್ರಾಜ್ಯ, ನಂತರ ಮತ್ತೊಂದು ಗುಪ್ತ ಸಾಮ್ರಾಜ್ಯ ಅಂತ ಹೇಳ್ಬೋದು. ಒಟ್ಟಾರೆ ಗುಪ್ತರ ಆಡಳಿತದ ಅವಧಿಯಲ್ಲಂತೂ ಭಾರತದ ಕೀರ್ತಿ ಬಹಳಷ್ಟು ಪರಾಕಾಷ್ಠೆಯನ್ನು, ಅದ್ಭುತವಾದ ಒಂದು ಸ್ಥಾನವನ್ನು ಆಗ ಇದು ಪಡ್ಕೊಂಡಿತ್ತು. ಈ ಶ್ರೀಗುಪ್ತ ಎಂಬತಕ್ಕಂಥವರಿಂದ ಸ್ಥಾಪನೆಯಾದಂತಹ ಈ ಸಾಮ್ರಾಜ್ಯವು 1ನೇ ಚಂದ್ರಗುಪ್ತ ಈ ಒಂದು ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ತಾನೆ. ಈತನೇ ಗುಪ್ತ ಸಾಮ್ರಾಜ್ಯದ ಪ್ರಾರಂಭದ ದೊರೆ ಅಂತ ಕರೆಸಿಕೊಳ್ತಾನೆ. ಈ 1ನೇ ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥವನೇ ಸಮುದ್ರಗುಪ್ತ. ಈ ಸಮುದ್ರಗುಪ್ತ 1ನೇ ಚಂದ್ರಗುಪ್ತನ ಮಗ. ಈತ ಅಧಿಕಾರಕ್ಕೆ ಬಂದಂತಹ ಅವಧಿ 335ರಿಂದ 380. 1ನೇ ಚಂದ್ರಗುಪ್ತನ ಮಗನಾದಂತಹ ಸಮುದ್ರಗುಪ್ತ 335ರಿಂದ 380ರವರೆಗೆ ಈತನ ಅಧಿಕಾರದ ಅವಧಿ. ಸಮುದ್ರಗುಪ್ತನ ಆಡಳಿತದ ಅವಧಿಯಲ್ಲಿ ಸಾಮ್ರಾಜ್ಯದ ವಿಸ್ತೀರ್ಣತೆ ಬಹಳಷ್ಟು ವಿಸ್ತೃತವಾಗತ್ತೆ. ಅಷ್ಟೇ ಅಲ್ಲದೆ ಈತನು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸುವುದರ ಜೊತೆಗೆ ಸ್ವತಃ ರಾಜನೇ ಸಾಹಿತ್ಯ ಪ್ರಿಯನಾಗಿದ್ದನೋ, ಸಂಗೀತ ಪ್ರಿಯನಾಗಿದ್ದನೋ ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ. ಇದೆಲ್ಲವನ್ನು ನಮಗೆ ತಿಳಿಸ್ತಕ್ಕಂತಹ ಕೃತಿ ಎಂದರೆ ಹರಿಸೇನ ರಚಿಸಿರ್ತಕ್ಕಂತಹ ಅಲಹಾಬಾದ್ ಶಾಸನದಿಂದ ಇದೆಲ್ಲ ನಮಗೆ ತಿಳಿದು ಬರುತ್ತೆ. ಹಾಗೆ ಅಶೋಕನ ಸ್ತಂಭ ಶಾಸನದಲ್ಲೂ ಸಹ ಈ ಸಮುದ್ರಗುಪ್ತನ ಬಗ್ಗೆ ವಿವರಣೆ ಇರ್ತಕ್ಕಂಥದ್ದನ್ನು ಸಹ ನಾವು ಕಾಣಬಹುದಾಗಿದೆ. ಭಾರತದ ಬಹುಭಾಗವು ಇವನ ಕಾಲದಲ್ಲಿ ಗುಪ್ತರ ಆಳ್ವಿಕೆಗೆ ಒಳಪಟ್ಟಿರುತ್ತಂದರೆ, ಈ ಸಮುದ್ರಗುಪ್ತ ತನ್ನ ಸಾಮ್ರಾಜ್ಯವನ್ನು ಸಾಕಷ್ಟು ವಿಸ್ತಾರವನ್ನು ಗೊಳಿಸಿಕೊಳ್ತಾನೆ. ದಕ್ಷಿಣದಲ್ಲಿ ವಿಂಧ್ಯ ಪರ್ವತಗಳವರೆಗೆ, ಉತ್ತರದ ಎಲ್ಲ ಪ್ರದೇಶಗಳನ್ನು, ಈಗಿನ ಸಿಂಧ್, ಆಫ್ಘಾನಿಸ್ತಾನ, ಪಾಕಿಸ್ತಾನ ಈ ಪ್ರದೇಶಗಳು, ಬಾಂಗ್ಲಾದೇಶದವರೆಗೂ ಸಹ, ಈಗಿನ ಬಾಂಗ್ಲಾದವರೆಗೂ ಈ ಒಂದು ಸಾಮ್ರಾಜ್ಯದ ವಿಸ್ತೃತ ಬೆಳವಣಿಗೆ ಆಗುತ್ತೆ. ಇದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಈ ಹರಿಸೇನ ರಚಿಸಿರ್ತಕ್ಕಂತಹ ಒಂದು ಶಾಸನದಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಸಮುದ್ರಗುಪ್ತನು ಸ್ವತಃ ಮಹಾಕವಿ, ಸಂಗೀತ ಪ್ರಿಯನೂ ಸಹ ಆಗಿದ್ದನು. ಈತನಿಗೆ ವೀಣೆಯನ್ನು ನುಡಿಸುವ ಕಲೆ ಕರಗತವಾಗಿತ್ತು. ಈತ ತನ್ನ ಚಿನ್ನದ ನಾಣ್ಯದಲ್ಲಿ ವೀಣೆಯನ್ನು ನುಡಿಸುತ್ತಿರುವ ಚಿತ್ರವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಆತನಿಗೆ ಆ ಒಂದು ಸಂಗೀತದ ಮೇಲೆ ಇದ್ದಂತಹ ಜ್ಞಾನ ಮತ್ತು ಆಸಕ್ತಿ ಎಷ್ಟೆಂಬುದು ನಮಗೆ ತಿಳಿದು ಬರುತ್ತದೆ. ಸಮುದ್ರಗುಪ್ತನ ಕಾಲದಲ್ಲೇ ಸಾಹಿತ್ಯ, ವಿಜ್ಞಾನ, ಇತರ ಕ್ಷೇತ್ರಗಳಿಗೆ ಈತ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದ ಎಂಬತಕ್ಕಂಥದ್ದು ನಾವು ಇತಿಹಾಸವನ್ನು ಓದಿದಾಗ ನಮಗೆ ಅದು ವ್ಯಕ್ತವಾಗುತ್ತದೆ. ಅಂದಿನ ಕಾಲದ ಪ್ರಮುಖವಾದಂತಹ ಬರಹಗಾರರು, ವಿಜ್ಞಾನಿಗಳು, ಸಾಹಿತಿಗಳನ್ನು ಸಹ ನಾವು ಇಂದು ನೆನಪು ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ, ಪ್ರಸಿದ್ಧ ಕವಿ ಕಾಳಿದಾಸ
ಕನ್ನಡದ ಶೇಕ್ಸ್ಪಿಯರ್, ಕಾಳಿದಾಸ, ಮೇಘದೂತ, ರಘುವಂಶ, ಕುಮಾರ ಸಂಭವ, ಋತು ಸಂಹಾರ, ಅಭಿಜ್ಞಾನ ಶಾಕುಂತಲ ಈ ರೀತಿಯ ನಾಟಕಗಳನ್ನು ರಚಿಸಿದರು. ಅದರಲ್ಲೂ ಸಹ ಅಭಿಜ್ಞಾನ ಶಾಕುಂತಲ ನಾಟಕ ಕನ್ನಡದ ಒಥಲೋ ನಾಟಕ ಅನ್ನಿಸ್ಕೊಂಡಿದೆ. ಅಂದರೆ ಆ ಒಂದು ಕೃತಿಗೆ ಸಮನಾದಂತಹ ಕೃತಿ ಇದಾಗಿದೆ. ಇದು ಸಂಸ್ಕೃತ ಭಾಷೆಯಲ್ಲಿದೆ ಈ ನಾಟಕ. ಮೂಲ ನಾಟಕ ಯಾವುದಾಗಿದೆ? ಇದು ಸಂಸ್ಕೃತ ಭಾಷೆಯಲ್ಲಿದೆ. ನಂತರ ಅದನ್ನು ಅನೇಕ ಭಾಷೆಗಳಿಗೆ ಇತ್ತೀಚಿನ ಇವರು ಬಸಪ್ಪ ಶಾಸ್ತ್ರಿಗಳು ಕನ್ನಡಕ್ಕೆ ಅದನ್ನು ಅನುವಾದ ಮಾಡಿರ್ತಕ್ಕಂಥದ್ದು. ಅಭಿಜ್ಞಾನ ಶಾಕುಂತಲ ಕಾಳಿದಾಸನ ಕೃತಿಯನ್ನು ಅನುವಾದವನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಒಟ್ಟಾರೆ ಆ ಅವಧಿಯಲ್ಲಿ ಅನೇಕ ಪ್ರಮುಖವಾದಂತಹ ಕೃತಿಗಳು ರಚನೆಯಾದದ್ದನ್ನು ಸಹ ನಾವು ಈ ಒಂದು ಅವಧಿಯಲ್ಲೇ ಕಾಣಬಹುದಾಗಿದೆ. ಪ್ರಸಿದ್ಧ ಕೃತಿಗಳು ಅವಧಿಯಲ್ಲಿ ನಾವು ನೋಡ್ತಕ್ಕಂಥದ್ದು ವಿಶಾಖದತ್ತ ರಚಿಸಿದ ಮುದ್ರಾ ರಾಕ್ಷಸ. ನೋಡಿ, ಇದು ಮುದ್ರಾ ರಾಕ್ಷಸ ಸಂಪೂರ್ಣವಾಗಿ ಗುಪ್ತರ ಆಡಳಿತದ ಬಗ್ಗೆ ತಿಳಿಸಿಕೊಡುತ್ತೆ. ರಾಜಶೇಖರ ಕವಿಯ ಕಾವ್ಯ ಮೀಮಾಂಸೆ, ವಿಶಾಖದತ್ತನ ಮುದ್ರಾ ರಾಕ್ಷಸ, ರಾಜಶೇಖರನ ಕಾವ್ಯ ಮೀಮಾಂಸೆ, ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ನಾಟಕ, ಅಭಿಜ್ಞಾನ ಶಾಕುಂತಲ ನಾಟಕ ಇವು ಜಗತ್ ಪ್ರಸಿದ್ಧವಾದಂತಹ ಅಂದಿನ ಕೃತಿಗಳು ಆಗಿವೆ. ಅಂದರೆ ಇದರಿಂದ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಗುಪ್ತರು ಬರೀ ಆಡಳಿತ ಅಷ್ಟೇ ಅಲ್ಲ, ಸಾಹಿತ್ಯ ಕ್ಷೇತ್ರಕ್ಕೂ ಸಂಗೀತ ಕ್ಷೇತ್ರಕ್ಕೂ ವಾಸ್ತುಶಿಲ್ಪಕ್ಕೂ ಸಹ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ದಾರೆ ಎಂಬತಕ್ಕಂಥದ್ದು ನಮಗೆ ಇದರಿಂದ ಗೊತ್ತಾಗುತ್ತದೆ. ಒಂದನೇ ಸಮುದ್ರಗುಪ್ತರ ನಂತರ ಅವರ ವಂಶಾವಳಿ ಶ್ರೀಗುಪ್ತ, ಒಂದನೇ ಚಂದ್ರಗುಪ್ತ, ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥವನೇ ಎರಡನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತನ ಅವಧಿಯಲ್ಲೇ ಸಾಮ್ರಾಜ್ಯ ಮತ್ತಷ್ಟು ವಿಸ್ತಾರವಾಗುವುದರ ಜೊತೆಗೆ ಇದರ ಒಂದು ಕೀರ್ತಿ ವಿದೇಶಗಳಿಗೂ ಸಹ ಹರಡುತ್ತದೆ. ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ಎರಡನೇ ಚಂದ್ರಗುಪ್ತನು ಮತ್ತಷ್ಟು ವಿಸ್ತರಿಸಿ ಆಡಳಿತದಲ್ಲಿ ಸ್ಥಿರತೆಯನ್ನು ತಂದನು. ಶಕರನ್ನ ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತ ಸಾಮ್ರಾಜ್ಯಕ್ಕೆ ಈತ ಸೇರಿಸಿಕೊಂಡನು. ಭಾರತದ ಅನೇಕ ರಾಜಮನೆತನಗಳೊಂದಿಗೆ ಈತನು ಮದುವೆಗಳ ಮೂಲಕ ತನ್ನ ಸಂಬಂಧವನ್ನು ಪ್ರಭಾವಿಯಾಗಿರಿಸಿಕೊಂಡನು. ಈ ಎರಡನೇ ಚಂದ್ರಗುಪ್ತನಿಗೆ ಇತಿಹಾಸದಲ್ಲಿ ವಿಕ್ರಮಾದಿತ್ಯ ಎಂಬತಕ್ಕಂತಹ ಬಿರುದು ಇದೆ. ವಿಕ್ರಮಾದಿತ್ಯ ಅಂತಲೂ ಸಹ ಈತನನ್ನು ಕರೆಯುತ್ತಿದ್ದರು. ಈ ಹೆಸರಿನಿಂದಲೂ ಸಹ ತನ್ನನ್ನು ಕರೀತಾರೆ. ವಿಕ್ರಮಾದಿತ್ಯನ ಕಥೆಗಳು ಅಂತೆಲ್ಲ ಬರ್ತವೆ ನೋಡಿ. ಅವರ ಈ ಗುಪ್ತರ ಕಾಲದಲ್ಲಿ ಅವರ ಒಂದು ಲೋಹದ ಬಳಕೆಯ ಜ್ಞಾನ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಈ ಚಿತ್ರದಲ್ಲಿ ನೀವು ಕಾಣ್ತಾ ಇರತಕ್ಕಂತಹ ದೆಹಲಿಯಲ್ಲಿರುವ ಲೋಹದ ಸ್ತಂಭ, ಕಬ್ಬಿಣದ ಸ್ತಂಭವೇ ಅದಕ್ಕೆ ಉದಾಹರಣೆಯಾಗಿದೆ, ಕೈಗನ್ನಡಿಯಾಗಿದೆ. ಅಂದರೆ ಲೋಹ ಬಳಕೆಯಲ್ಲಿ ಅವರು ಅಂದಿನ ಜನ ಎಷ್ಟು ಪರಿಣಿತಿಯನ್ನು ಪಡೆದುಕೊಂಡಿದ್ರು. ಇವತ್ತಿಗೂ ಸಹ ಅದು ಒಂದು ಸ್ವಲ್ಪವೂ ಕದಲದೆ ಮತ್ತು ತುಕ್ಕು ಹಿಡಿಯದೆ ನಿಂತಿರತಕ್ಕಂಥದ್ದು ಕಬ್ಬಿಣದ ಬಳಕೆಯ ಜ್ಞಾನವನ್ನು ತಿಳಿಸುತ್ತದೆ. ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಮೆಹೋರಿಯಲ್ಲಿರೋ ಕಬ್ಬಿಣದ ಸ್ತಂಭ ಇದಾಗಿದೆ. ಇದು 23 ಅಡಿ 8 ಅಂಗುಲ ಉದ್ದವಿದ್ದು 6000 ಕಿಲೋಗ್ರಾಂ ತೂಕವಿದೆ. ಇದು ಅಂದಿನ ತಾಂತ್ರಿಕ ಸಾಧನೆಗೆ ಸಾಕ್ಷಿಯಾಗಿದೆ. ಇಂದಿಗೂ ಸಹ ಇದು ತುಕ್ಕು ಹಿಡಿಯದೆ ಆಗಿನ ಕಾಲದಲ್ಲಿ ಇದ್ದ ರೀತಿಯಲ್ಲೇ ಈಗಲೂ ಇದೆ ಎಂದರೆ ಅಂದಿನ ಅವರ ಗುಣಮಟ್ಟದ ಕಬ್ಬಿಣದ ಬಳಕೆ ಇತಿಹಾಸದಲ್ಲೇ ಕನ್ನಡಿಯಾಗಿ ನಮಗೆ ನಿಂತಿದೆ. ಹೀಗೆ ಗುಪ್ತರು ನಾನಾ ಕ್ಷೇತ್ರಗಳಲ್ಲಿ ವೈಭವದ ಆಡಳಿತವನ್ನು ನೀಡಿದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥವನು ಸಮುದ್ರಗುಪ್ತನ ಮಗ ಎರಡನೇ ಚಂದ್ರಗುಪ್ತ. ಈತ ಸಾಮಾನ್ಯ ಶಕ 380ರಿಂದ 412ರವರೆಗೆ 32 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದ ಅಂತಂದು ಇತಿಹಾಸ ನಮಗೆ ತಿಳಿಸಿಕೊಡುತ್ತೆ.
ವಿದ್ಯಾರ್ಥಿಗಳೇ, ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ಭಾಳಷ್ಟು ವೈಭವಯುತವಾಗಿ ವರ್ಣಿಸಿರ್ತಕ್ಕಂಥದ್ದನ್ನು ನಾವು ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ನಾಟಕ, ಮೇಘದೂತ ಈ ರೀತಿ ಕೃತಿಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆಯೇ ಈತನು ಅನೇಕ ಬೇರೆ ಬೇರೆ ರಾಜರುಗಳ ಜೊತೆಗೆ ತನ್ನ ಸಂಬಂಧವನ್ನು ಮುಂದುವರಿಸಿಕೊಂಡು ಎರಡು ರಾಜ್ಯಗಳ ಸಂಬಂಧ ಮುಂದುವರಿಯೋದಕ್ಕೆ ಇವನು ಸಾಕ್ಷಿಯಾಗಿದ್ದ. ಅಂದರೆ ಅಲ್ಲಿ ಎಲ್ಲ ಧರ್ಮದವರನ್ನು ಸಹ ಇವನು ಸಹಾನುಭೂತಿಯಲ್ಲಿ ಕಾಣ್ತಾ ಇದ್ದನು. ಸ್ವತಃ ಎರಡನೇ ಚಂದ್ರಗುಪ್ತನು ಒಬ್ಬ ಸಾಹಿತಿಯೂ ಸಹ ಆಗಿದ್ದನು. ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯದ ಬಗ್ಗೆ, ಕಲೆಯ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದನ್ನು ಕಾಣಬಹುದಾಗಿದೆ. ಸುಪ್ರಸಿದ್ಧ ಕವಿ ಹಾಗೂ ನಾಟಕಕಾರ ಕಾಳಿದಾಸ ಇದೇ ಕಾಲಕ್ಕೆ ಸೇರಿದವನು, ಎರಡನೇ ಚಂದ್ರಗುಪ್ತನ ಕಾಲಕ್ಕೆ. ಕಾಳಿದಾಸನಿಂದ ರಚಿತವಾದಂತಹ ಕೃತಿಗಳು ಮೇಘದೂತ, ರಘುವಂಶ, ಕುಮಾರ ಸಂಭವ, ಋತುಸಂಹಾರ ಅವನ ಮಹಾಕಾವ್ಯಗಳಾಗಿದೆ. ಅದರಲ್ಲೂ ಸಹ ಪ್ರಸಿದ್ಧ ನಾಟಕ ಅಭಿಜ್ಞಾನ ಶಾಕುಂತಲ ನಾಟಕ ಮತ್ತು ಶೂದ್ರಕನ ಮೃಚ್ಛಕಟಿಕ ಇದು ಪ್ರಸಿದ್ಧವಾದಂತಹ ನಾಟಕಗಳು. ಇದೇ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ವಿಶಾಖದತ್ತ ರಚಿಸಿದಂತಹ ಕೃತಿ ಮುದ್ರಾ ರಾಕ್ಷಸ ಏನಿದೆ, ಇದು ಇಡೀ ಗುಪ್ತ ಸಾಮ್ರಾಜ್ಯದ ಒಂದು ಮಾಹಿತಿಯನ್ನು ಜಗತ್ತಿಗೆ ತೋರಿಸ್ತಕ್ಕಂತಹ ಕೃತಿ ಇದಾಗಿದೆ. ಅದರಲ್ಲೂ ಸಹ ಕಾಳಿದಾಸ ರಚಿಸಿದಂತಹ ಮಹಾಕಾವ್ಯ ಮೇಘದೂತ ಏನಿದೆ, ಈ ಕಾವ್ಯದ ಒಂದು ಕಥಾಂಶ ಏನು ಬರುತ್ತೆ, ಇದು ಎಲ್ಲ ದೇಶಗಳ ಇದರಲ್ಲಿ ಭಾಷೆಗಳಲ್ಲಿ ನಾಟಕವಾಗಿ ಬೆಳವಣಿಗೆ ಆಗಿರೋದನ್ನು ನಾವು ಕಾಣಬಹುದು. ಕಾಳಿದಾಸನ ಈ ರಚಿಸಿದ ಕಾವ್ಯ ಯಾವುದು ಮೇಘದೂತ, ಇದು ಕುಬೇರ ಎಂಬ ರಾಜನು ಯಕ್ಷನನ್ನು ಕರ್ತವ್ಯ ಲೋಪಕ್ಕಾಗಿ 1 ವರ್ಷ ಗಡೀಪಾರು ಮಾಡ್ತಾನೆ. ಇಂತಹ ಸಂದರ್ಭದಲ್ಲಿ ಪರ್ವತ ಪ್ರದೇಶದಲ್ಲಿರುವ ತನ್ನ ಪತ್ನಿಗೆ ಪ್ರೀತಿಯ ಸಂದೇಶವನ್ನು ತಲುಪಿಸಲು ಯಕ್ಷನು ಹಾದು ಹೋಗುತ್ತಿರುವ ಮೋಡವೊಂದಕ್ಕೆ ಆ ಒಂದು ಇದನ್ನು ಒಪ್ಪಿಸ್ತಾನೆ. ಯಕ್ಷನ ಮಡದಿ ಪರ್ವತ ಪ್ರದೇಶದಲ್ಲಿ ಇರ್ತಾಳೆ. ಆಗ ಈ ಕುಬೇರ ರಾಜ ಅವನನ್ನು ಹೊರ ಹಾಕ್ತಾನೆ ಯಾವುದೋ ಒಂದು ಘಟನೆಗಾಗಿ. ಆಗ ಮೇಘಕ್ಕೆ ನನ್ನ ಇದನ್ನು ಸ್ಥಿತಿಯನ್ನು ತಿಳಿಸು ಅಂತಂದು ಈ ಯಕ್ಷ ಹೇಳಿಕೊಡ್ತಕ್ಕಂತಹ ಇದು ಏನಿದೆ ಆ ವರ್ಣನೆ ಅದು ಭಾಳಷ್ಟು ಪ್ರಶಂಸಾರ್ಹವಾಗಿದೆ. ಇದಾದ ನಂತರ ಎರಡನೇ ಚಂದ್ರಗುಪ್ತನ ನಂತರ ಈ ಒಂದು ಸಾಮ್ರಾಜ್ಯ ಸತತವಾಗಿ ಹೂಣರ ದಾಳಿಗೆ ಸಿಲುಕಿಕೊಳ್ಳುತ್ತೆ. ಹಾಗೆ ಬೃಹತ್ ಸುಸಜ್ಜಿತವಾದಂತಹ ವ್ಯವಸ್ಥಿತವಾದಂತಹ ಆಡಳಿತ ಇದಾದ ನಂತರ ಈ ಗುಪ್ತರಲ್ಲಿ ಕಂಡು ಬರೋದಿಲ್ಲ. ಅದರಲ್ಲಿ ಮೊದಲನೇ ಸಮುದ್ರಗುಪ್ತನ ಕಾಲದಲ್ಲಿ, 1ನೇ ಚಂದ್ರಗುಪ್ತನ ಕಾಲದಲ್ಲಿ ಈ ಸಾಮ್ರಾಜ್ಯದ ಕೀರ್ತಿ ಬಹಳಷ್ಟು ಉತ್ತಮ ಸ್ಥಿತಿಯನ್ನು ತಲುಪಿರುತ್ತೆ. ಸಮುದ್ರಗುಪ್ತನ ನಂತರ ಬರ್ತಕ್ಕಂಥವ್ರು ಏನೋ ರಾಜರುಗಳಿದ್ರು, ಅವರು ಈ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗ್ತಾರೆ. ನೋಡಿ, ಯಾವಾಗ ಸಮರ್ಥವಾದಂತಹ ಒಂದು ಆಡಳಿತದಲ್ಲಿ ವಿಫಲತೆ ಕಂಡು ಬರುತ್ತೋ ಆಗ ಪರಕೀಯರ ದಾಳಿಗಳು, ಬೇರೆ ಸಾಮ್ರಾಜ್ಯಗಳು ಸ್ಥಾಪನೆ ಆಗೋದಕ್ಕೆ ಅದು ಕಾರಣವಾಗುತ್ತೆ ಅನ್ನೋದಕ್ಕೆ ಈ ಗುಪ್ತ ಸಾಮ್ರಾಜ್ಯವೇ ಒಂದು ನಮಗೆ ಕಾರಣ ಕಂಡು ಬರುತ್ತೆ. ಅಂದರೆ ಅಂತಹ ಉತ್ತುಂಗ ಸ್ಥಿತಿಯಲ್ಲಿದ್ದಂತಹ ಸಾಮ್ರಾಜ್ಯ, ಮೇರು ಸ್ಥಾನದಲ್ಲಿದ್ದಂತಹ ಸಾಮ್ರಾಜ್ಯ ಏಕಾಏಕಿ ಕುಸಿದು ಬಿದ್ದು ನಾಶವಾಗ್ತಕ್ಕಂಥದ್ದು ಇದು ಬಹಳಷ್ಟು ನೋವನ್ನು ತರತಕ್ಕಂತಹ ಒಂದು ಪ್ರಸಂಗವಾಗಿ ಇತಿಹಾಸದಲ್ಲಿ ಕಾಣುತ್ತೆ. ನೋಡಿ, ಈ ಸಮುದ್ರಗುಪ್ತನ ನಂತರ ಈ ಒಂದು ಪ್ರದೇಶದ ಮೇಲೆ ನೆರೆಯ ಹೂಣರ ದಾಳಿ ಪದೇ ಪದೇ ನಡೀತಾ ಹೋಗುತ್ತೆ. ಈ ದಾಳಿಯನ್ನು ತಡೆಯುವಲ್ಲಿ ಈ ನಂತರದ ರಾಜರುಗಳು ವಿಫಲರಾಗ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಇವರಲ್ಲಿ ಇದ್ದಂತಹ ಸೈನ್ಯದ ಕೊರತೆ. ಅಂತಹ ಅಪ್ರತಿಮವಾದಂತಹ ಬಲಾಢ್ಯವಾದಂತಹ ಸೇನೆಯನ್ನು ಇವರು ಹೊಂದಿರಲಿಲ್ಲ ಎಂಬತಕ್ಕಂಥ ಕಾರಣ ಇಲ್ಲಿ ನಮಗೆ ಇತಿಹಾಸವನ್ನು ತಿಳಿದಾಗ ಅರಿವು ಆಗುತ್ತೆ. ಹಾಗಾಗಿ ಈ ಗುಪ್ತ ಸಾಮ್ರಾಜ್ಯ ಒಂದು ಅವನತಿಯ ಪಥವನ್ನು ಕಾಣುತ್ತೆ. ಹಾಗಾಗಿ ಇದಾದ ನಂತರದ ಬೆಳವಣಿಗೆಗಳು, ಹೀಗಾಗಿ ಸಾಮಂತರು ಬಹಳಷ್ಟು ಅಧಿಕಾರಿಗಳು ಇಲ್ಲಿ ಪ್ರಾಬಲ್ಯಕ್ಕೆ ಬರ್ತಾರೆ. ಯಾವಾಗ ಈ ಹೂಣರ ದಾಳಿಯ ನಂತರ ಅಲ್ಲಿದ್ದಂಥ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಸಾಮ್ರಾಜ್ಯಗಳು ಅಸ್ತಿತ್ವವನ್ನು ಮತ್ತೆ ಕಂಡುಕೊಳ್ತವೆ ಮತ್ತು ಆಡಳಿತ ವಿಕೇಂದ್ರೀಕರಣವಾಗುತ್ತೆ. ಪುರೋಹಿತರು ದಾನ ದತ್ತಿಗಳನ್ನು ಪಡೆಯುತ್ತಾ ಇರ್ತಾರೆ ಮತ್ತು ಶ್ರೀಮಂತರು ಇದ್ದಂತಹ ವರ್ಗದ ಜನ
ಈ ಒಂದು ಪ್ರದೇಶದ ಮೇಲೆ ಹಿಡಿತವನ್ನ ಸಾಧಿಸುತ್ತಾರೆ. ಹೀಗೆ ಗುಪ್ತ ಸಾಮ್ರಾಜ್ಯವು ನಾನಾ ಕಾರಣಗಳಿಂದ ಭಾರತದ ಇತಿಹಾಸದಲ್ಲಿ ವೈಭವಯುತವಾಗಿ ವರ್ಣನೆಯಾಗಿರ್ತಕ್ಕಂಥದ್ದು ಮತ್ತೆ ಆ ಸಾಮ್ರಾಜ್ಯ ಬೆಳೆದು ಬಂದಂತಹ ರೀತಿಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಆ ಅವಧಿಯಲ್ಲೇ ನೋಡಿ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿ ಆಗಿರುವುದನ್ನು ಸಹ ನಾವು ಕಾಣಬಹುದು. ಸಾಹಿತ್ಯದಲ್ಲಿ ನಾವೇನು ಹೇಳಿದವರು ಆಯ್ತು, ವಿಶಾಖದತ್ತನ ಮುದ್ರಾ ರಾಕ್ಷಸ, ಹಾಗೆ ರಾಜಶೇಖರ ಕೃತಿಯ ರಾಜಶೇಖರ ಕವಿ ರಚಿಸಿದಂತಹ ಕಾವ್ಯ ಮೀಮಾಂಸೆ, ಕಾಳಿದಾಸನ ಅಭಿಜ್ಞಾ ಶಾಕುಂತಲ ನಾಟಕ, ಮತ್ತೆ ಅದೇ ರೀತಿ ಕುಮಾರ ಸಂಭವ, ಮೇಘದೂತ, ಇವೆಲ್ಲ ಪ್ರಸಿದ್ಧ ಕೃತಿಗಳು. ಅದರ ಜೊತೆಗೆ ಈ ಗುಪ್ತರ ಕಾಲದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿಯೂ ಸಹ ಹೆಚ್ಚಿನ ಪ್ರಗತಿಯಾಗಿದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ನೋಡಿ, ಆಗಿನ ಕಾಲದ ಪ್ರಮುಖ ವಿಜ್ಞಾನಿಗಳು ಅಂದ್ರೆ ಧನ್ವಂತರಿ ಇವರು ವೈದ್ಯ ಕ್ಷೇತ್ರದಲ್ಲಿ ಮಹಾನ್ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು. ಹಾಗೆ ಮತ್ತೊಬ್ಬ ಪಂಡಿತ ಚರಕ, ಇವತ್ತು ಹೆಸರುಗಳನ್ನು ನಾವು ಕೇಳ್ತೀವಿ. ಇವೆಲ್ಲ ಧನ್ವಂತರಿ ವೈದ್ಯ, ಇದು ಆಗಿನ ಕಾಲದಲ್ಲಿ ಇದು ಭಾರತೀಯ ವೈದ್ಯ ಪದ್ಧತಿ ಪ್ರಚುರತೆಯನ್ನು ಪಡೆದಿತ್ತು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಹಾಗೆ ಮತ್ತೊಬ್ಬ ಪಂಡಿತ ಸುಶ್ರುತ. ಈ ಸುಶ್ರುತ ಎಂಬತಕ್ಕಂಥವನು ಶಸ್ತ್ರಚಿಕಿತ್ಸಾ ಪರಿಣಿತ ಆಗಿದ್ದ. ಹಾಗೆ ಮತ್ತೊಬ್ಬ ಗಣಿತ ತಜ್ಞ, ಹಾಗೆ ಖಗೋಳ ತಜ್ಞ ಆರ್ಯಭಟ. ನೋಡಿ, ಹೆಸರುಗಳೇ ಹೇಗೆ ನಮಗೆ ರೋಮಾಂಚನವನ್ನು ಉಂಟು ಮಾಡುತ್ತೆ. ಆ ಒಂದು ಕಾಲದಲ್ಲಿ ಭಾರತದಲ್ಲಿ ಇಂತಹ ಪ್ರಸಿದ್ಧ ಮೇಧಾವಿ ವಿಜ್ಞಾನಿಗಳು, ಸಾಹಿತಿಗಳು, ಪಂಡಿತರುಗಳು ಇದ್ರು ಅಂತಕ್ಕಂಥ. ಹಾಗೆ ಮತ್ತೊಬ್ಬ ವಿಜ್ಞಾನಿ ವರಹಾಮಿಹಿರ. ಈ ಹೆಸರುಗಳನ್ನು ನಾವು ವಿದ್ಯಾರ್ಥಿಗಳಲ್ಲಿ ನೆನ್ಪಿಟ್ಕೋಬೇಕು. ಯಾರು? ಧನ್ವಂತರಿ, ಚರಕ, ಸುಶ್ರುತ, ಧನ್ವಂತರಿ, ಚರಕ, ಸುಶ್ರುತ, ಆರ್ಯಭಟ, ವರಹಾಮಿಹಿರ, ಆರ್ಯಭಟ, ಸುಶ್ರುತ, ಚರಕ, ಧನ್ವಂತರಿ ವೈದ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದವನು. ಚರಕ ಈತನು ಸಹ ಒಬ್ಬ ವೈದ್ಯ. ಸುಶ್ರುತ ಇವನು ಸಹ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಿತಿಯನ್ನ ಇದ್ದಂಥವನು. ಆರ್ಯಭಟ ಈತ ಖಗೋಳ ಶಾಸ್ತ್ರಜ್ಞ ಮತ್ತು ಪ್ರಮುಖ ಗಣಿತ ಶಾಸ್ತ್ರಜ್ಞನಾಗಿದ್ದ. ವರಹಾಮಿಹಿರ ಈತನು ಒಬ್ಬ ಖಗೋಳ, ಅಂದಿನ ಸೌರಮಂಡಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವರು ಅವಂದೇ ತಿಳಿದುಕೊಂಡಿದ್ರು. ನೋಡಿ ವಿದ್ಯಾರ್ಥಿಗಳೇ, ಹೀಗೆಲ್ಲ ಗುಪ್ತ ಸಾಮ್ರಾಜ್ಯ ವೈಭವದ ಒಂದು ಸ್ಥಿತಿಯನ್ನ ಕಂಡಿದ್ದನ್ನೇ ನಾವು ಇತಿಹಾಸದಲ್ಲಿ ಗುಪ್ತರ ಆಡಳಿತ ಸುವರ್ಣಯುಗ ಕಂಡಿತು ಅಂತ ಬಣ್ಣಿಸಿರೋದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಈ ಒಂದು ಪ್ರಾಚೀನ ವಿಜ್ಞಾನಿಗಳ ಬಗ್ಗೆ ಬಹಳಷ್ಟು ವಿವರವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಜ್ಞಾನಿಗಳ ಬಗ್ಗೆ ಧನ್ವಂತರಿ, ಚರಕ, ಸುಶ್ರುತ, ಆರ್ಯಭಟ, ಹೌದಲ್ವೇ, ವರಹಾಮಿಹಿರ. ನೋಡಿ, ಹಾಗಾಗಿ ಭಾರತದ ಒಂದು ಈ ಸಾಮ್ರಾಜ್ಯದ ಗುಪ್ತ ಸಾಮ್ರಾಜ್ಯದ ಕೀರ್ತಿ ಅಷ್ಟು ಉತ್ತುಂಗದ ಸ್ಥಿತಿಗೆ ಏರಿತ್ತು. ಯಾಕೆ ಅಂತಂದ್ರೆ ನಾವು ಇದನ್ನು ತಿಳಿದಾಗ ನಮ್ಮಲ್ಲಿ ಸಹ ಎಂತೆಂತಹ ಒಂದು ಸಾಹಿತ್ಯದ ಬೆಳವಣಿಗೆ ಆಯಿತು, ವಿಜ್ಞಾನ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿದೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಾಚೀನ ವೈದ್ಯಕೀಯ ಇದು ಆಯುರ್ವೇದದ ಇದು ಹೇಗೆ ಇತ್ತು ಅಂತಕ್ಕಂಥದ್ದನ್ನು ಇಡೀ ಜಗತ್ತೇ ಈ ಒಂದು ವೈದ್ಯಕೀಯ ಇದನ್ನ ಒಪ್ಪಿಕೊಂಡಿದೆ ಅಂತಂದ್ರೆ ನಾವೆಲ್ಲ ಸಹ ಹೆಮ್ಮೆಯನ್ನ ಕೊಡಬೇಕು ವಿದ್ಯಾರ್ಥಿಗಳು. ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಪಾಠವನ್ನ ಅಭ್ಯಾಸ ಮಾಡಿ ಇನ್ನೂ ಹೆಚ್ಚಿನ ವಿವರಗಳು ನಿಮಗಲ್ಲಿ ಸಿಗುತ್ತವೆ. ಈ ವಿಡಿಯೋವನ್ನು ನೋಡಿ ಮತ್ತೆ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿ ನಮ್ಮ ಶಾಲಾ ವಾಟ್ಸಪ್ ಗ್ರೂಪ್ಗೆ ಅದನ್ನು ಕಳಿಸ್ಕೊಡಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದ.